ನಾವು ಇಂಡಿಯನ್ಸ್ ಏನು ಅನ್ಕೊಳ್ತೀವಿ, ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟರೆ ತುಂಬ ಸೇಫ್ ಅಂತ. ಬಟ್ ರಿಯಲಿ ಅದು ಸೇಫ್ ಅಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ಕೇಸ್ ಆಗಿದೆ. ಅದರಲ್ಲಿ ಒಬ್ರು ಲೇಡಿ ತನ್ನ ಜ್ಯುವೆಲರ್ಸ್ನ ಲಾಕರ್ ಫೆಸಿಲಿಟಿ ಯೂಸ್ ಮಾಡ್ಕೊಂಡು ಒಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಬಟ್ ಆ ಬ್ಯಾಂಕಲ್ಲಿ ಒಂದು ಥೆಫ್ಟ್ ಆಗಿದೆ. ಸೊ ಆ ಥೆಫ್ಟ್ ಆದಾಗ ಅವ್ರದ್ದು ಜ್ಯುವೆಲ್ಸ್ ಎಲ್ಲ ಕಳ್ದೋಗಿದೆ. ಬಟ್ ಆ ಲೇಡಿ ಹೋಗಿ ಕ್ಲೇಮ್ ಮಾಡಕ್ಕೆ ಹೋದಾಗ ಜಸ್ಟ್ 5 lakh rupees ಮಾತ್ರ ಕೊಟ್ಟಿದ್ದಾರೆ. ಬಟ್ ಇನ್ ಕೇಸ್ ಆ ಲಾಕರಲ್ಲಿ 50 lakh ವರ್ತ್ ಗೋಲ್ಡ್ ಇತ್ತು. ಅದು ಹೇಗೆ 50 lakhs ಗೋಲ್ಡ್ ಕಳ್ದೋದ್ರೆ 50 lakhs ಕೊಡಬೇಕಲ್ಲ, 5 lakhs ಹೇಗೆ ಕೊಟ್ಟರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರೋದು. ಸೊ ನೀವು ಯಾವುದೇ ಒಂದು ಲಾಕರ್ ಫೆಸಿಲಿಟಿ ಯೂಸ್ ಮಾಡಿದಾಗ ಆ ಲಾಕರ್ ಫೆಸಿಲಿಟಿದು ಒಂದು ಅಮೌಂಟ್ ಪ್ರೀಮಿಯಂ ಏನಿರುತ್ತಲ್ಲ ಅದ್ರ 100x ಮಾತ್ರ ನಿಮಗೆ ಒಂದು ಕ್ಲೇಮ್ ವ್ಯಾಲ್ಯೂ ಆಗಿ ಕೊಡ್ತಾರೆ. ಲೆಟ್ಸೆ ನಿಮ್ಮ ಒಂದು ಲಾಕರ್ ಫೆಸಿಲಿಟಿನ ಒಂದು ಪ್ರೀಮಿಯಂ ಬಂದು 5,000 per annum ಇದೆ. ಸೊ ಅದನ್ನು 100x ಮಾಡಿದಾಗ ಜಸ್ಟ್ 5 lakhs. ನೀವು ಅದೇ ಲಾಕರಲ್ಲಿ 50 lakhs ಅಥವಾ 1 crore ಗೋಲ್ಡ್ ಇಟ್ಟಿದ್ರು ಕೂಡ ನಿಮಗೆ ಕ್ಲೇಮ್ ಆಗೋದು ಜಸ್ಟ್ 5 lakh rupees ಮಾತ್ರ. ಸೊ ಅದು ಹೇಗೆ ಸೇಫ್ ಆಯ್ತಲ್ವಾ? ಸೊ ಲಾಕರ್ ಫೆಸಿಲಿಟಿ ತಗೊಳ್ಳೋದಕ್ಕಿಂತ ಇನ್ನೊಂದು ಬೆಟರ್ ಆಪ್ಷನ್ ಇದೆ, ಅದು ಗೋಲ್ಡ್ ಓವರ್ ಡ್ರಾಫ್ಟ್ ಫೆಸಿಲಿಟಿ. ಸೊ ಇದರಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಗೋಲ್ಡ್ನ ಪ್ಲೆಜ್ ಮಾಡ್ತಾರೆ. ಇನ್ ಕೇಸ್ ಆಫ್ ಥೆಫ್ಟ್, ರಾಬರಿ ಅಥವಾ ಫೈರ್ ಆಕ್ಸಿಡೆಂಟ್ ಇಂದ ನಿಮ್ಮ ಚಿನ್ನ ಏನಾದರೂ ಲಾಸ್ ಆದರೆ 100% ಆಫ್ ದ ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ಏನು ಗೋಲ್ಡ್ ಇಟ್ಟಿದ್ದೀರಾ ಅಷ್ಟು ಅಮೌಂಟು ನಿಮಗೆ ರೀಫಂಡ್ ಆಗುತ್ತೆ. ಆನ್ ಟಾಪ್ ಆಫ್ ದಟ್ ನಿಮಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೂಡ ಕೊಡ್ತಾರೆ. ನಿಮ್ಮ ಚಿನ್ನದ 75% ವ್ಯಾಲ್ಯೂ ಅಷ್ಟು ಅಕೌಂಟಲ್ಲಿ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟಿರ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಯೂಸ್ ಮಾಡ್ಕೊಂಡು ಅಷ್ಟಕ್ಕೆ ಮಾತ್ರ ನೀವು ಇಂಟ್ರೆಸ್ಟ್ ಪೇ ಮಾಡ್ಬೋದು. ನಿಮ್ಮ ಪಾರ್ಟ್ನರ್ಸ್ ಅಥವಾ ಫ್ರೆಂಡ್ಸ್ ಯಾರಾದರೂ ಗೋಲ್ಡ್ ಕ್ರೆಡಿಟ್ ಅಥವಾ ಗೋಲ್ಡ್ ಲಾಕರಲ್ಲಿ ಇಟ್ಟಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೆಚ್ಚಿನ ಕಾಂಟೆಂಟ್ಗೆ ನನ್ನ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು.